ಹಲೋ ಎಲ್ಲರಿಗೂ ನಮಸ್ಕಾರ. ಸೊ ಬರ್ರಿ ಇವತ್ತು ನಾನು ನಿಮ್ಮ ಜೊತೆ ಒಂದು ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್ ಶೇರ್ ಮಾಡ್ತೀನಿ. ಸೊ ಅದೇನಪ್ಪ ಅಂತಂದ್ರೆ ಟೌಸ್ ಹೌಸ್. ಸೊ ಟೌಸ್ ಹೌಸ್ ಅಂತ ನೀವು ಜರ್ಮನಿ ಒಳಗೆ ಈ ಥರ ನಿಮಗೆ ನೋಡೋಕೆ ಸಿಗ್ತಾವೆ. ಸೊ ಇದು ಏನಪ್ಪ ಅಂತಂದ್ರೆ ಸೊ ಇಲ್ಲಿ ನೀವು ನಿಮಗೆ ಬೇಡವಾದ ವಸ್ತುಗಳನ್ನು ನೀವು ಇಲ್ಲಿ ಕೊಡ್ಬೋದು ಮತ್ತು ನಿಮಗೆ ಬೇಕಾದ ವಸ್ತುಗಳನ್ನು ನೀವು ಇಲ್ಲಿದ್ರೆ ತೊಗೊಂಡು ಹೋಗ್ಬೋದು. ಸೊ ಇದು ಟೌಸ್ ಹೌಸ್ದು ಮೇನ್ ಕಾನ್ಸೆಪ್ಟ್ ಆಗಿರುತ್ತೆ. ಸೊ ಫಾರ್ ಎಕ್ಸಾಂಪಲ್ ನೀವು ಏನಾದರೂ ಈಗ ನಿಮಗೆ ಮನೆಯಲ್ಲಿ ನೀವು ಏನು ಯೂಸ್ ಮಾಡಿರ್ತಾರಲ್ಲ ಥಿಂಗ್ಸ್, ಬಟ್ಟೆ ಆಗಿರ್ಬೋದು, ಬುಕ್ಸ್ ಆಗಿರ್ಬೋದು, ಮತ್ತು ನೀವು ಕಿಚನಲ್ಲಿ ಯೂಸ್ ಮಾಡೋ ವಸ್ತುಗಳಾಗಿರ್ಬೋದು, ಮತ್ತು ಎಲೆಕ್ಟ್ರಿಕ್ ಥಿಂಗ್ಸ್ ಆಗಿರ್ಬೋದು, ನಿಮಗೆ ಏನಾದರೂ ಅವು ಬೇಡ ಆಗಿದ್ದಪ್ಪ ಅಂತಂದ್ರೆ ಮತ್ತು ಅವು ಚಲೋ ಕಂಡೀಷನ್ದಾಗ ಸ್ವಲ್ಪ ಇತ್ತಂತಂದ್ರೆ ನೀವು ಇಲ್ಲಿ ಟೌಸ್ ಹೌಸ್ ಹೋಗಿ ಅವ್ನು ಕೊಡ್ಬೋದು. ಮತ್ತು ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ ನೀವು ನಿಮ್ಮ ಥಿಂಗ್ಸ್ ಅಲ್ಲಿ ಕೊಟ್ಟು ನೀವು ಅಲ್ಲಿರೋ ಥಿಂಗ್ಸನ್ನು ತೊಗೋಬೋದು. ಸೊ ಅಲ್ಲೂ ನಿಮ್ಗೆ ಥಿಂಗ್ಸ್ ಸಿಗ್ತಾವೆ, ಲೈಕ್ ಬಟ್ಟೆ ಆಗಿರ್ಬೋದು, ಬುಕ್ಸ್ ಆಗಿರ್ಬೋದು, ಮತ್ತು ಡೆಕೋರೇಷನ್ಸ್ ಮಾಡೋ ವಸ್ತುಗಳಾಗಿರ್ಬೋದು. ಸೊ ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ಒಂದಷ್ಟೆಲ್ಲ ಥಿಂಗ್ಸ್ ಸಿಗ್ತಾವೆ. ಸೊ ನಿಮಗೆ ಬೇಡವಾದ ವಸ್ತುಗಳನ್ನು ನೀವು ಕೊಟ್ಟು ನಿಮಗೆ ಬೇಕಾಗಿರೋ ಅಲ್ಲಿ ವಸ್ತುಗಳು ನೀವು ತೊಗೋಬೋದು. ಸೊ ಇಲ್ಲಿ ನೀವು ಇನ್ನೊಂದೇನು ಅಬ್ಸರ್ವ್ ಮಾಡಬೇಕಪ್ಪ ಅಂತಂದ್ರೆ ಸೊ ಇದು ನೀವು ಇಲ್ಲೇನು ಅಮೌಂಟು ಕೊಡಬೇಕಾಗಿಲ್ಲ, ಇದೆಲ್ಲ ಫ್ರೀ ಆಗಿರುತ್ತೆ. ಸೊ ಇದೊಂಥರ ಫ್ರೀ ಶಾಪಿಂಗ್ ಅಂತ ಹೇಳ್ಬೋದು ನಾನು ನಿಮ್ಗೆ. ಸೊ ಈ ಟೌಸ್ ಹೌಸ್ದು ಮೇನ್ ಉದ್ದೇಶ ಏನಪ್ಪ ಅಂತಂದ್ರೆ ರೀಸೈಕಲ್ ಮತ್ತು ವೇಸ್ಟ್ ಕಮ್ಮಿ ಮಾಡೋದು ಮತ್ತು ಪುವರ್ ಪೀಪಲ್ ಅಂದರೆ ಬೇರೆ ಜನರಿಗೆ ಹೆಲ್ಪ್ ಮಾಡೋದು. ಸೊ ಇವೆರಡೂ ಈ ಥರ ಮೇನ್ ಉದ್ದೇಶ ಆಗಿರುತ್ತೆ. ನೀವು ಯಾರಾದರೂ ಜರ್ಮನಿ ಒಳಗೆ ಇದ್ರಿ ಅಂದ್ರೆ ಈ ಥರ ಯೂಸ್ ತೊಗೋರಿ. ಸೊ ಮತ್ತು ನಿಮಗೆ ಈ ವಿಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಸೊ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.